four consequences are there. Consequences means ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಂದ ಆಗ್ತಕ್ಕಂಥ ಪರಿಣಾಮಗಳು ಏನೇನ್ ಚೇಂಜಸ್ ಆಗುತ್ತೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಆಗೋದ್ರಿಂದ. ಫಸ್ಟ್ ಒನ್, the radii of the members of the third transition series to be very similar to those of the corresponding members of the second series. Listen here, 3D series, 4D series, 5D series, 6D series, totally 4D series available in the transitional elements. ಹೌದಾ? 3D series ನಲ್ಲಿ ನಾನು ಕೆಲವೊಂದು ಎಲಿಮೆಂಟ್ ತಗೊಂಡಿದ್ದೀನಿ ನೋಡಿ, ಸ್ಕ್ಯಾಂಡಿಯಂ, ಟೈಟೇನಿಯಂ, ವೆನಡಿಯಂ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸ್ಕ್ಯಾಂಡಿಯಂ ಆದ್ಮೇಲೆ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಬರ್ತಕ್ಕಂಥದ್ದು ಇಟ್ರಿಯಂ, ಲ್ಯಾಂಥನಮ್. ನೆಕ್ಸ್ಟ್ titanium, zirconium, hafnium, vanadium, niobium and then tantalum. Okay, ಇಷ್ಟು ತಗೊಂಡಿದ್ದೀನಿ. 3D, 4D and then 5D series. This 3D series, this one 4D series, 5D series ಕಂಟಿನ್ಯೂ ಇದೆ. ಇಲ್ಲಿ ಆಟೋಮಿಕ್ ರೇಡಿಯಸ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡೌನ್ ದಿ ಗ್ರೂಪ್ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್. ಹೌದಾ? ಇನ್ಕ್ರೀಸಸ್. along the period decreases. This is generally. But ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಏನಾಗುತ್ತೆ, ಜನರಲಿ ಯಾವ ರೀತಿ ಇರುತ್ತೋ ಅದೇ ರೀತಿನೇ 3D ಇಂದ 4D ಗೆ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಬಟ್ 4D ಇಂದ 5D ಗೆ ಆಟೋಮಿಕ್ ರೇಡಿಯಸ್ ಇನ್ನೂ ಇನ್ಕ್ರೀಸ್ ಆಗಬೇಕಿತ್ತು. ಬಟ್ 4D ಇಂದ 5D ಗೆ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗಲ್ಲ, ನಿಯರ್ಲಿ ಸೇಮ್ ಆಗುತ್ತೆ. ಏನಕ್ಕೆ ಸೇಮ್ ಆಗುತ್ತೆ ನೋಡಿ, ಇಲ್ಲಿ ಸ್ಕ್ಯಾಂಡಿಯಂ, ಇಟ್ರಿಯಂ ಆದ್ಮೇಲೆ ಬರ್ತಕ್ಕಂಥದ್ದು ಲ್ಯಾಂಥನಮ್. ಲ್ಯಾಂಥನಮ್ ಕಂಟಿನ್ಯೂಯೇಷನ್ ಇರ್ತಕ್ಕಂಥದ್ದು ಯಾವ್ದ್ರಿ? ಲ್ಯಾಂಥನೈಡ್ಸ್. ಅಲ್ಲಿ 4f ಆರ್ಬಿಟಲ್ ಬರುತ್ತೆ. 4f ಆರ್ಬಿಟಲ್ ಯಾವಾಗ ಬರುತ್ತೆ? ಇಟ್ ಕಾಸಸ್ ದಿ ಪೋರ್ ಶೀಲ್ಡಿಂಗ್ ಅಥವಾ ಇಂಪರ್ಫೆಕ್ಟ್ ಶೀಲ್ಡಿಂಗ್. ದಟ್ಸ್ ವೈ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಇಂಡಿಕೇಟ್ ಮಾಡ್ತೀನಿ. ಇಂಪರ್ಫೆಕ್ಟ್ ಶೀಲ್ಡ್ ಆಗೋದ್ರಿಂದ ಆಟೋಮಿಕ್ ರೇಡಿಯಸ್ ಏನಾಯ್ತು? ಡಿಕ್ರೀಸ್ ಆಯ್ತು. ಸ್ವಲ್ಪ ಡಿಕ್ರೀಸ್ ಆದ ತಕ್ಷಣನೇ 3D ಇಂದ 4D ಗೆ ಇನ್ಕ್ರೀಸ್ ಆಗಿತ್ತು. ಬಟ್ 4D ಇಂದ 5D ಗೆ ಆಟೋಮಿಕ್ ರೇಡಿಯಸ್ ನಿಯರ್ಲಿ ಸೇಮ್ ಡ್ಯೂ ಟು ಇಂಪರ್ಫೆಕ್ಟ್ ಶೀಲ್ಡಿಂಗ್. ನೋಡಿ, ಜನರಲಿ ಇದನ್ನ ಆಟಮ್ 3D ಸೀರೀಸ್ ಅನ್ಕೊಳ್ಳಿ. 3D ನೆಕ್ಸ್ಟ್ 4D ಇನ್ನು ದೊಡ್ಡದಾಗಬೇಕಿತ್ತು, ದೊಡ್ಡದಾಯ್ತು, ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಯ್ತು. 4D ಸೀರೀಸ್ ಆಯ್ತು. ದಿಸ್ ಒನ್ 3D, ದಿಸ್ ಒನ್ 4D. ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು 5D, ಆಟೋಮಿಕ್ ರೇಡಿಯಸ್ ದೊಡ್ಡದಾಗಬೇಕಿತ್ತು. ಬಟ್ ಏನಾಗುತ್ತೆ, ಇದು ಆಟೋಮಿಕ್ ರೇಡಿಯಸ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ಏನಕ್ಕೆ ಡಿಕ್ರೀಸ್ ಆಯ್ತು? ಡ್ಯೂ ಟು imperfect shielding or poor shielding effect of 4f electron. This 5D atomic orbital will be decreases. Size ಏನಾಗ್ತಾ ಹೋಯ್ತು? ಡಿಕ್ರೀಸ್ ಆಯ್ತು. ಡಿಕ್ರೀಸ್ ಆಯ್ತು ಅಂತಂದ್ರೆ it is nearly equal to the 4D. That's why 4D and then 5D nearly same ಡ್ಯೂ ಟು ದಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಹಾಗಾಗಿ 4D 5D ಎಲಿಮೆಂಟ್ಸ್ ಸೇಮ್ ಆಗುತ್ತೆ. ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ, ಜರ್ಕೋನಿಯಂ ಅಂಡ್ ಆಫ್ನಿಯಂ. ಜರ್ಕೋನಿಯಂ, ಆಫ್ನಿಯಂ ಯಾವ ಸೀರೀಸ್ ಅಲ್ಲಿ ಬರುತ್ತೆ? ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ಟೈಟೇನಿಯಂ ಗ್ರೂಪ್, 3D ಸೀರೀಸ್. ಟೈಟೇನಿಯಂ, ಜರ್ಕೋನಿಯಂ ಅಂಡ್ ದೆನ್ ಆಫ್ನಿಯಂ. ದಿಸ್ ಜರ್ಕೋನಿಯಂ ಅಂಡ್ ದೆನ್ ಆಫ್ನಿಯಂ ಆಟೋಮಿಕ್ ರೇಡಿಯಸ್ ನಿಯರ್ಲಿ ಸೇಮ್. ಬಟ್ ಟೈಟೇನಿಯಂ ಇಂದ ಜರ್ಕೋನಿಯಂ ಇನ್ಕ್ರೀಸ್ ಆಯ್ತು. ಜರ್ಕೋನಿಯಂ ಇಂದ ಆಫ್ನಿಯಂ ಇನ್ಕ್ರೀಸ್ ಆಗಬೇಕಿತ್ತು. ಆಫ್ನಿಯಂ ಇನ್ಕ್ರೀಸ್ ಆಗಲ್ಲ. ಯಾಕೆ? ಡ್ಯೂ ಟು ಪೋರ್ ಶೀಲ್ಡಿಂಗ್ ಎಫೆಕ್ಟ್ ಆಟೋಮಿಕ್ ರೇಡಿಯಸ್ ವಿಲ್ ಬಿ ಡಿಕ್ರೀಸಸ್. ಇಟ್ ಈಸ್ ನಿಯರ್ಲಿ ಈಸ್ ಈಕ್ವಲ್ ಟು ದಿ 4D series. Zirconium and then hafnium nearly same due to lanthanoid contraction. What is the reason for lanthanoid contraction? Due to imperfect shielding of 4f electron or poor shielding effect of 4f electron. Okay. Next, hafnium and then niobium and then tantalum. Niobium and then tantalum. ಯಾವ್ದು ಬರುತ್ತೆ? ವೆನಡಿಯಂ ಆದ್ಮೇಲೆ ನಿಯೋಬಿಯಂ ಅಂಡ್ ದೆನ್ ಟ್ಯಾಂಟಲಮ್. ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇ. 4D ಅಂಡ್ ದೆನ್ 5D. 3D ಇಂದ ಅಂದ್ರೆ ವೆನಡಿಯಂ ಇಂದ ನಿಯೋಬಿಯಂ ಗೆ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ನಿಯೋಬಿಯಂ ಇಂದ ಟ್ಯಾಂಟಲಮ್ ಗೆ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗಲ್ಲ, ನಿಯರ್ಲಿ ಸೇಮ್ ಇರುತ್ತೆ. ರೀಸನ್ ಡ್ಯೂ ಟು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಕಾಂಟ್ರಾಕ್ಷನ್ ಗೆ ರೀಸನ್ imperfect shielding of 4f electron. Example ನೋಡಿ,
zirconium 160 picometer ಇದೆ, hafnium 159, nearly same. Next niobium and then tantalum. Niobium 4D series, tantalum 5D series. ಇದು 146 picometer ಇದೆ, ಇದು ಕೂಡ 146 picometer ಇದೆ. ಓಕೆ, ನಿಯರ್ಲಿ ವಿಲ್ ಬಿ ಅಟಾಮಿಕ್ ರೇಡಿಯಸ್ ಸೇಮ್. ಓಕೆ, ಇದೇನ್ ಹೇಳುತ್ತೆ ಅಂತಂದ್ರೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ನಿಂದ 4D and then 5D series atomic radius nearly same. Generally down the group increases, 3D ಇಂದ 4D ಗೆ ಇನ್ಕ್ರೀಸ್ ಆಗ್ತಾ ಇದೆ, 4D ಇಂದ 5D ಇನ್ಕ್ರೀಸ್ ಆಗಬೇಕಿತ್ತು, ಅಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ, ನಿಯರ್ಲಿ ಸೇಮ್ ಆಗ್ತಾ ಇದೆ. ರೀಸನ್ ಏನ್ರಿ? ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ. difficulty in separation of lanthanide due to similarity in chemical properties.